ಫ್ರೆಂಡ್ಸ್, ಈಗ ಈ ಕೋತಿಮರಿ ಏನು ನೋಡಿದ್ರಿ, ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಇಂಟರ್ನೆಟ್ನಲ್ಲಿ. ಈ ಕೋತಿಮರಿ ಸ್ಟೋರಿ ನೋಡಿ ಎಂಥರಿಗೂ ತುಂಬ ಬೇಜಾರಾಗುತ್ತೆ. ಒಂದು ಮನ ಕಲಕುವ ದೃಶ್ಯ ಈ ಒಂದು ವಿಡಿಯೋ. ನನಗೆ ಈ ಒಂದು ವಿಡಿಯೋ ನೋಡಿ ಏನಿಸ್ತು ಅಂದರೆ, ಮನುಷ್ಯರು ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು. ಫಸ್ಟ್ ಟೈಮ್ ಒಂದು ಪ್ರಾಣಿಗಳಿಗೂ ಒಂದು ಪ್ರಾಣಿ ಕಂಡ್ರೆ ಆಗಲ್ಲ ಅಂತ ಈ ವಿಡಿಯೋ ನೋಡಿ ಗೊತ್ತಾಯಿತು. ಅದರಲ್ಲೂ ಆ ಒಂದು ತಾಯಿನೇ ಆ ಒಂದು ಮಗುನ ದೂರ ಇಟ್ಟಿದ್ದು ಎಂಥರಿಗೂ ತುಂಬ ಬೇಜಾರಾಗುತ್ತೆ. ಈ ಒಂದು ಕೋತಿಮರಿ ಸ್ಟೋರಿ ಕಂಪ್ಲೀಟ್ ಆಗಿ ಹೇಳ್ತೀನಿ, ಈ ವಿಡಿಯೋನ ಫುಲ್ ನೋಡಿ. ಈ ಕೋತಿಮರಿ ಏನು ನೋಡ್ತಾ ಇದ್ದೀರಾ, ಈ ಕೋತಿಮರಿ ಹೆಸರು ಬಂದ್ಬಿಟ್ಟು ಪಂಚ್ ಅಂತ. ಜಪಾನಿನ ಒಂದು ಝೂ ಅಲ್ಲಿ ಇರುವಂತಹ ಒಂದು ಕೋತಿಮರಿ ಇದು. ಇದು ಹುಟ್ಟಿದ್ದು ಸ್ಟಾರ್ಟಿಂಗಲ್ಲಿ ಸಮಯ ಇರುತ್ತೆ, ಯಾವುದೋ ಕಾರಣಾಂತರಗಳಿಂದ ಅದನ್ನು ದೂರ ಮಾಡುತ್ತೆ. ಈ ವಿಡಿಯೋದಲ್ಲಿ ನೋಡ್ಬೋದು, ಅಲ್ಲಿರೋ ಜೊತೆ ಇರೋ ಕೋತಿಗಳು ಅದನ್ನ ಹೊಡೆಯೋದು, ಮತ್ತು ದನಗಳನ್ನ ಎಳೆದಾಡೋದು, ಅದನ್ನ ದೂರ ತಳ್ಳೋದು ಎಲ್ಲ ಮಾಡ್ತಿರ್ತವೆ. ಅಲ್ಲಿರೋವಂಥ ಕೆಲಸ ಮಾಡೋ ಒಬ್ಬ ಸಿಬ್ಬಂದಿ ಅದಕ್ಕೆ ಆ ಕೋತಿಮರಿ ಥರನೇ ಇರೋ ಒಂದು ಗೊಂಬೆನ ಕೊಡ್ತಾನೆ. ಆ ಒಂದು ಗೊಂಬೆನೇ ಅದು ತಾಯಿ ಅಂತ ತಿಳ್ಕೊಂಡು ಅದು ಎಲ್ಲೇ ಏನೇ ಥರ ಹೊಡೆದ್ರು ಅದ್ರ ಜೊತೆ ಬಂದು ಕುಂತ್ಕೊಳೋದು, ಅದ್ರ ಜೊತೆ ಮಲ್ಕೊಳೋದು, ಅದ್ರ ಜೊತೆ ಆಟ ಆಡೋದು ಎಲ್ಲ ಮಾಡ್ತಿರುತ್ತೆ. ನೀವು ಈ ವಿಡಿಯೋನ ನೋಡಿರ್ತೀರ ಎಲ್ಲ ಕಡೆನೂ. ಇಂಥವ್ರಿಗೂ ಕೂಡ ತುಂಬ ಬೇಜಾರಾಗುವಂಥ ವಿಷಯ ಅದು. ಫಸ್ಟ್ ಟೈಮ್ ನನಗೆ ಅನಿಸಿದ್ದು, ಒಂದು ಪ್ರಾಣಿನೇ ಇನ್ನೊಂದು ಪ್ರಾಣಿನ ಈ ಥರ ದೂರ ಮಾಡ್ತವೆ ಅಂತ. ಈಗೇನೋ ಕೇಳ್ಪಟ್ಟೆ, ಅದು ಮತ್ತೇನೋ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದಂಥ ಬೇರೆ ಕೋತಿಗಳೆಲ್ಲ ಅದನ್ನು ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೂ ಈ ವಿಡಿಯೋ ನೋಡೋದು ಎಂಥವ್ರಿಗೂ ಸಹ ತುಂಬ ಬೇಜಾರಾಗುತ್ತೆ. ನಿಮ್ಗೇನು ಅನ್ನಿಸ್ತು ಈ ಒಂದು ವಿಡಿಯೋ ನೋಡಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.